ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸತತವಾಗಿ ನಿಮಗೆ 6,000 ದುಡ್ಡು ಜಮಾ ಆಗುತ್ತೆ. 2,000, 2,000 ಮತ್ತೆ 2,000 ಹೀಗೆ 24, 25 ಜೊತೆಗೆ 26ನೇ ಕಂತುಗಳು ಸತತವಾಗಿ ರಿಲೀಸ್ ಆಗಲಿದೆ. ಯಾಕಂದರೆ ಪ್ರೆಷರ್ ಸರ್ಕಾರದ ಮೇಲೆ ಹಾಕಿದಾರಲ್ವಾ. ಹಾಗಾದರೆ ಯಾರು ಹಾಕಿದ್ರು? ನಿಮಗೆ ಎಷ್ಟು ಕಂತುಗಳು ಬರಬೇಕು? ಈ 3 ಕಂತುಗಳಷ್ಟೇ ನಿಮಗೆ 12,000 ದುಡ್ಡು 6 ಕಂತುಗಳು ಬರಬೇಕಾಗಿದೆ. ಸತತವಾಗಿ ಸದ್ಯಕ್ಕಂತೂ 3 ಕಂತುಗಳನ್ನು ಕೊಡ್ತಾ ಇದೆ ಸರ್ಕಾರ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಹಣಕಾಸು ಇಲಾಖೆಗೂ ಕೂಡ ದುಡ್ಡನ್ನು ರಿಲೀಸ್ ಮಾಡಲೇಬೇಕಾದಂತಹ ಪರಿಸ್ಥಿತಿ ಬಂತು. ಹಾಗಾದರೆ 7,500 ಕೋಟಿ ಫಂಡಲ್ಲಿ ಎಷ್ಟು ಕಂತುಗಳನ್ನು ನಿಮಗೆ ಕೊಡಲಾಗುತ್ತೆ? ಈ ಎಲ್ಲ ವಿಷಯದ ಕುರಿತಾಗಿ ನಿಮಗೆ ಮಾಹಿತಿಯನ್ನು ಒದಗಿಸಿ ಕೊಡ್ತಾ ಹೋಗ್ತೀನಿ. ತೀರಾ ಇಂಪಾರ್ಟೆಂಟ್ ಮಾಹಿತಿ. ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಕೂಡ ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ 3 ಕಂತುಗಳು ಬರ್ತಾ ಇದ್ದಾವೆ. ನಿಮಗೆ ಪೆಂಡಿಂಗ್ ಉಳಿದಿರತಕ್ಕಂತಹ ಕಂತುಗಳು 6 ಕಂತುಗಳಲ್ಲಿ ಈಗ ಸದ್ಯಕ್ಕೆ 3 ಕಂತುಗಳು ಅಂದರೆ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಅಂದರೆ 24, 25, 26ನೇ ಕಂತಿನ ಹಣವನ್ನು ಕೊಡಲಿಕ್ಕೆ ಸರ್ಕಾರ ಮುಂದಾಗಿದೆ. ಈಗಾಗಲೇ 6 ಕಂತುಗಳಂತ ನಾನು ಹೇಳಿದ್ನಿ. ಹಾಗಾದರೆ 6 ಕಂತುಗಳು ಯಾವುವು? 4 ಕಂತುಗಳು ಮಾತ್ರ ಅಂತ ನೀವು ಕೇಳ್ಬೋದು. ಅಂದರೆ 24, 25, 26 ಅಂದರೆ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಜೊತೆಗೆ ಡಿಸೆಂಬರ್ ತಿಂಗಳದ್ದು ಕೊಡಬೇಕು. ಯಾಕಂದರೆ ಸರ್ಕಾರಿ ನೌಕರ ವೇತನವನ್ನು ಹೇಗೆ ಜಮಾ ಮಾಡ್ತಾರೋ ಅಂತ ಹೇಳಿದಾರೋ ಅದೇ ರೀತಿಯಾಗಿ ದುಡ್ಡನ್ನು ಕೊಡ್ತಾ ಇರ್ತಾರೆ ನಿಮಗೆ ಗೃಹಲಕ್ಷ್ಮಿಯಲ್ಲಿ. ಅಂದರೆ ಸರ್ಕಾರಿ ನೌಕರಸ್ಥರು ಈ ಡಿಸೆಂಬರ್ನಲ್ಲಿ ಪೂರ್ತಿಯಾಗಿ ದುಡಿಮೆ ಮಾಡಿದ್ರೆ ಜನವರಿಯಲ್ಲಿ ಅವರ ವೇತನ ಆಗುತ್ತೆ. ಜನವರಿಯಲ್ಲಿ ಪೂರ್ತಿ ದುಡಿಮೆ ಮಾಡಿದ್ರೆ ಅವ್ರದ್ದು ಫೆಬ್ರವರಿನಲ್ಲಿ ಆಗುತ್ತೆ. ಹೀಗಾಗಿ ಜನವರಿ ತಿಂಗಳದ್ದು ಕೂಡ ಬರಬೇಕಂತ ನೋಡ್ತಾ ಇದ್ರೆ ಹಾಗಿಲ್ಲ, ಇದು ಫೆಬ್ರವರಿನಲ್ಲಿನೇ ಬರುವಂಥದ್ದು. ಇನ್ನು ಡಿಸೆಂಬರ್ ತಿಂಗಳದ್ದು ಕೂಡ ಬರಬೇಕಾಗಿದೆ 27ನೇ ಕಂತಿನ ಹಣ. ಇದು ಈ ಜನವರಿ ತಿಂಗಳಲ್ಲಿ ಬರಬೇಕು. ಹಾಗಾಗಿ ಈ ತಿಂಗಳಲ್ಲಿ ಬರಲೇಬೇಕು. 4 ಕಂತುಗಳು ಈ ಒಂದು ಪೆಂಡಿಂಗ್ ಹಣ ಉಳಿದಿದ್ದೆ. ಆದರೆ ಇದರ ಜೊತೆಗೆ ಹೋದ 2025ರಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಸರ್ಕಾರ ಕೊಟ್ಟಿರಲಿಲ್ಲ. ಇದನ್ನು ಯಾಮಾರಿಸ್ಬಿಟ್ಟಿತ್ತು. 5,000 ಕೋಟಿ ಹಣವನ್ನು ನುಂಗಾಕಿತ್ತು. ಅಂದರೆ ತಪ್ಪಾಗಲಿಕ್ಕಿಲ್ಲ. ಇದನ್ನು ಸ್ವತಃ BJP ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಎಲ್ಲಪ್ಪ ಅಂದರೆ ಚಳಿಗಾಲದ ಅಧಿವೇಶನದಲ್ಲಿ ಬೆಳಗಾವಿಯಲ್ಲಿ ನಡೆಯುತ್ತೆ. ಹೀಗಾಗಿ ಆ ಬೆಳಗಾವಿಯಲ್ಲಿ ಸದನದಲ್ಲಿ ಈ ಒಂದು ಚಳಿಗಾಲದ ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ಎಲ್ಲ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ಕೊಂಡು ಬಂದಿದ್ರು ಅನಿಸುತ್ತೆ. ಹಾಗಾಗಿ ಇನ್ಫಾರ್ಮೇಷನ್ ಪ್ರಕಾರ ಈ ಒಂದು ಮಾಹಿತಿ ಅವರಿಗೆ ಒದಗಿತ್ತು. ಇದರ ಬಗ್ಗೆ ಚರ್ಚೆ ಆಗತ್ತೆ. ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಾವು ಪೆಂಡಿಂಗ್ ಉಳಿಸಿಲ್ಲ ಅಂತಕ್ಕಂತಹ ಮಾಹಿತಿಯನ್ನು ಕೊಡ್ತಾ ಇದ್ರು. ಕೊನೆಯ ಪಕ್ಷ ಹೌದು ಪೆಂಡಿಂಗ್ ಉಳಿದಿದೆ, ನಾವು ಅದನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ, ನನ್ನ ಮಾತಿನಿಂದ ಯಾರಿಗಾದರೂ ಬೇಜಾರಾಗಿದ್ದರೆ ಕ್ಷಮಿಸಿ ಅಂತ ಹೇಳಲಿಕ್ಕೆ ಸಾಧ್ಯವಾಯಿತು ಆ ಪ್ರೆಷರ್ನಿಂದ. ಹೇಗೆ ಅಂದರೆ ಹಣಕಾಸು ಇಲಾಖೆ ಪ್ರತಿ ತಿಂಗಳು ಕೂಡ ಸರಿಯಾಗಿ ದುಡ್ಡನ್ನು ಕೊಡ್ತಾ ಇಲ್ವಂತೆ. ನಾನು ಪ್ರತಿ ತಿಂಗಳು ಕೂಡ ನೋಟಿಸನ್ನು ಕಳಿಸ್ತಾ ಇರ್ತೀನಿ. ಈಗ ಡಿಸೆಂಬರ್ ಮುಗಿತಂದರೆ ಜನವರಿ ಪ್ರಾರಂಭದಲ್ಲಿನೇ ನೋಟಿಸನ್ನು ಕಳಿಸಿರ್ತಿದ್ನಿ. ಆದರೆ ಹಣಕಾಸು ಇಲಾಖೆ ದುಡ್ಡನ್ನು ಕೊಡ್ತಿರಲಿಲ್ಲ ಅಂತ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಣಕಾಸು ಇಲಾಖೆಯ ಮೇಲೆ ಆರೋಪ ಮಾಡಿದ್ರು. ಹಣಕಾಸು ಇಲಾಖೆ ಯಾರು ಹೇಳಿದ್ದನ್ನು ಕೇಳುತ್ತೆ? ಸ್ವತಃ CM ಅವ್ರದಲ್ವಾ. ಅವರು ಆದೇಶ ಕೊಟ್ಟರೆ ಕೊಡ್ತಾರೆ. ಇವರಲ್ಲೇ ಸರಿಯಾಗಿ ದುಡ್ಡನ್ನು ಕೊಡ್ತಾ ಇಲ್ಲ ಅನ್ನುವಂಥದ್ದು ಜನರಿಗೆ ಗೊತ್ತಾಗ್ಬಿಡ್ತು. ಇನ್ನೊಂದು, ಮೊದಲಿಗೆ ಈ ದುಡ್ಡನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಕ್ಕಂತಹ ಮಾತನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ರು. ಆದರೆ ಅವರ ಗಮನಕ್ಕೆ ಇರಲಿಲ್ಲ ಈ 2 ಕಂತುಗಳು ಪೆಂಡಿಂಗ್ ಉಳಿದಿರ್ತಕ್ಕಂಥದ್ದು. ಹಾಗಾಗಿ ಅವರ ಅಧಿಕಾರಿಗಳ ಹತ್ರ ಮಾತನಾಡಿ ಅದರ ಬಗ್ಗೆ ಚರ್ಚೆ ಮಾಡಿದ ತಕ್ಷಣ ಅವರ ಗಮನಕ್ಕೆ ಬರುತ್ತೆ 2 ಕಂತುಗಳು ಪೆಂಡಿಂಗ್ ಉಳಿದಿರ್ತಕ್ಕಂಥದ್ದು. ಅದು ಮಾರ್ಚ್ ಮತ್ತು ಫೆಬ್ರವರಿ ತಿಂಗಳ ಹಣ. ಅದಕ್ಕೆ 2025ರಲ್ಲಿ, ಹೋದ ವರ್ಷದಲ್ಲಿ, ಈ ವರ್ಷದಲ್ಲ ಹೋದ ವರ್ಷದ್ದು. ಹಾಗಾಗಿ ಆ 2 ಕಂತುಗಳನ್ನು ನಾನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ ಅತಿ ಬೇಗ ಅಂತ ಒಂದು ಅಪ್ಡೇಟ್ ಕೂಡ ಕೊಟ್ಟರು. ಹೀಗಾಗಿ ನಿಮಗೆ 6 ಕಂತುಗಳು ಪೆಂಡಿಂಗ್ ಉಳಿಯುತ್ತೆ. ಅದರ ಜೊತೆಗೇನೆ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ರು. ಅದೇನಂದರೆ ಮಹಾರಾಷ್ಟ್ರದಲ್ಲಿ ನಿಮ್ಮ BJPಯವರು ಲಾಡ್ಲಿ ಬೇನ್ ಅಂತ ತಂದರು. ಆ ಸ್ಕೀಮ್ ಏನಾಗ್ತಾ ಇದೆ ಅದನ್ನು ನೋಡಿ. ಮೊದಲು ಬರೀ ಗೃಹಲಕ್ಷ್ಮಿ ಅಂತ ಬಾಯಿ ಬಡ್ಕೊಳ್ತೀರಿ ಅಂತ ಹೇಳಿದ್ರು. ಆದರೆ ಇದು ಕರ್ನಾಟಕದ ಚಳಿಗಾಲದ ಅಧಿವೇಶನದ ಕರ್ನಾಟಕದಲ್ಲಿ ಏನು ಬೆಳವಣಿಗೆ ಆಗ್ತಾ ಇದೆ, ಏನು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ, ಏನು ಕೊಡ್ತೇವಂತ ಹೇಳಿಬಿಟ್ಟು ಕೊಡ್ತಾ ಇಲ್ಲ, ಅದ್ರ ಬಗ್ಗೆ ಚರ್ಚೆ ಆಗತ್ತೆ ಹೊರತು ಮಹಾರಾಷ್ಟ್ರದಲ್ಲಿರ್ತಕ್ಕಂತಹ ಸ್ಕೀಮ್ಸ್ಗಳ ಬಗ್ಗೆ ಅಥವಾ ಅಭಿವೃದ್ಧಿ ಬಗ್ಗೆ ಮಾತನಾಡಿ ಏನು ಉಪಯೋಗವಿಲ್ಲ. ಅಥವಾ ಮಹಾರಾಷ್ಟ್ರ ಇಲ್ಲಿ ಬಂದು ಬೆಳವಣಿಗೆ ಮಾಡುವಂತಹ ಅವಶ್ಯಕತೆ ಕೂಡ ಇಲ್ಲ. ಯಾಕಂದರೆ BJP ಕಾಂಗ್ರೆಸ್ ಇಲ್ಲಿ ಕರ್ನಾಟಕದಲ್ಲಿ ಅಧಿಕಾರ ಚಲಾಯಿಸ್ತಾ ಇದ್ದರೆ ಇಲ್ಲಿಯ ಅಭಿವೃದ್ಧಿ ಬಗ್ಗೆನೇ ಮಾತನಾಡಬೇಕಲ್ವಾ. ಹಾಗಾಗಿ BJP ನಾಯಕರು ಮಹಿಳೆಯರ ಪರವಾಗಿ ಈ 2 ಕಂತುಗಳು ಪೆಂಡಿಂಗ್ ಉಳಿದಿದ್ದರ ಬಗ್ಗೆ ಹಾಗೆ ನುಡಿದಂತೆ ನಡೀತಾ ಇದ್ದೀರಿ. ಎಲ್ಲಿ ನಡೀತಾ ಇದ್ದೀರಿ? ಒಂದು ತಿಂಗಳ ಹಣ ಕೊಟ್ಟರೆ ಇನ್ನು 2 ತಿಂಗಳ ಹಣ ಪೆಂಡಿಂಗ್ ಉಳಿಸ್ತಾ ಇದ್ದೀರಿ. ಹೀಗಾಗಿ 3-4 ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ. ಬರೀ ನುಡಿದಂತೆ ನಡೀತಾ ಇದ್ವಿ. ನಮ್ಮದು ಕೂಡ ಸರ್ಕಾರ ನುಡಿದಂತೆ ನಡೆಯುವಂತಹ ಸರ್ಕಾರ. ಯಾವ ಕಂತುಗಳನ್ನು ನಾವು ಮಿಸ್ ಮಾಡಿಲ್ಲ, ಎಲ್ಲ ಸ್ಕೀಮ್ಸ್ಗಳನ್ನು ಸರಿಯಾಗಿ ಕೊಡ್ತಾ ಇದ್ದೀವಿ ಅಂತ ಬರೀ ಬಾಯಿ ಮಾತಲೇ ಹೇಳೋದಲ್ಲ, ಅದನ್ನು ಸರಿಯಾಗಿ ಕೊಟ್ಟು ತೋರಿಸಬೇಕು. ಯಾವ ಮಹಿಳೆಯರಿಗೂ ಕೂಡ ಇದರಿಂದ ಬೆನಿಫಿಟ್ ಸಿಗ್ತಾ ಇಲ್ಲ, ಸರಿಯಾಗಿ ಕೊಡಬೇಕು ಅಂತ ವಾದ ವಿವಾದಗಳು ಆಗ್ತವೆ.
ಹೀಗಾಗಿ ಸರ್ಕಾರ ಇಲ್ಲಿ ಎಚ್ಚೆತ್ತುಕೊಂಡು ಅಥವಾ ಈ ಫ್ರೆಶರ್ ಮೇರೆಗೆ ದುಡ್ಡನ್ನು ಕೊಡಲಿಕ್ಕೆ ಮುಂದಾಗಿದೆ. ಹಣಕಾಸು ಇಲಾಖೆ ದಿಢೀರನೆ 7,500 ಕೋಟಿ ಅಡ್ಜಸ್ಟ್ ಮಾಡಿ ದುಡ್ಡನ್ನು ಬಿಡುಗಡೆ ಮಾಡಿದೆ. ಒಂದೊಂದು ಸರಿ ಅನಿಸುತ್ತೆ ಹಣಕಾಸು ಇಲಾಖೆ ಹತ್ರ ದುಡ್ಡು ಇದೆಯಾ ಇಲ್ವಾ ಅಂತ. ಯಾಕಂದರೆ ದುಡ್ಡು ಇದ್ದರೆ ಕೊಟ್ಟು ಕ್ಲಿಯರ್ ಮಾಡ್ತಾ ಇದ್ರು, ದುಡ್ಡು ಇಲ್ಲದ ಕಾರಣಕ್ಕಾಗಿ ಈ ರೀತಿ ಡಿಲೇ ಆಗ್ತಾ ಇರ್ಬೋದಲ್ವಾ. ಹಾಗಾಗಿ ಇದು ಕೂಡ ಸಂಶಯ ಎಲ್ಲ ಮಹಿಳೆಯರಿಗಿದೆ. ಸರ್ಕಾರ ಸಾಕಷ್ಟು ಸಾಲ ಮಾಡ್ಕೊಂಡಿದೆ, ಇದಂತರೂ ನಿಮಗೂ ಗೊತ್ತು, ನಮಗೂ ಗೊತ್ತು. ಇನ್ನೂ ಕೂಡ ಸಾಲ ಆಗುತ್ತೆ, ಗ್ಯಾರಂಟಿಗಳು ಹೀಗೆ ಮುಂದುವರೆದ್ರೆ ಇಲ್ಲಿ ಗೃಹಲಕ್ಷ್ಮಿ ಅಂತೂ ತುಂಬಾ ಬೆನಿಫಿಟ್ ಸಿಗ್ತಾ ಇದೆ. ಇನ್ನು ಉಳಿದಂತಹ ಯೋಜನೆಗಳ ಬಗ್ಗೆ ಅಷ್ಟೊಂದು ಜನರಿಂದ ಒಳ್ಳೆಯ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇಲ್ಲ. ಇನ್ನು ಗೃಹಲಕ್ಷ್ಮಿ ಪರವಾಗಿ ಬಹಳಷ್ಟು ಜನ ಒಳ್ಳೆಯದನ್ನು ಮಾತನಾಡ್ತಾ ಇದ್ದಾರೆ. ಅದಕ್ಕೆ ನಾವು ಕೂಡ ಇದಕ್ಕೆ ಒಪ್ಪಿದ್ದೀವಿ. ಯಾಕಂದರೆ ಗೃಹಲಕ್ಷ್ಮಿದಿಂದ ತುಂಬಾ ಬೆನಿಫಿಟ್ ಸಿಗ್ತಾ ಇದೆ. ಯಾಕಂದರೆ ಇದರಿಂದ ಬಹಳಷ್ಟು ಬಡ ಮಹಿಳೆಯರಿಗೆ ತುಂಬಾ ಹೆಲ್ಪ್ ಆಗಿದೆ. ಅವರ ಬೆಳವಣಿಗೆಗೆ, ಅವರ ಸಬಲೀಕರಣಕ್ಕೆ, ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಥವಾ ಸಾಲ ಸೂಲಗಳನ್ನು ಮಾಡಿಕೊಂಡಿರ್ತಾರೆ ಅವುಗಳನ್ನು ತೀರಿಸಲಿಕ್ಕೆ ಒಂದು ಕಡೆ ಅದು ಬೆನಿಫಿಟ್ ಸಿಗ್ತಾ ಇತ್ತು. ಸೊ ಹೀಗಾಗಿ ಇದು ದಿಢೀರನೆ 12,000 ದುಡ್ಡು ಬರಬೇಕಾಗಿದೆ. 6 ಕಂತುಗಳು ಪೆಂಡಿಂಗ್ ಉಳಿಸಿದೆ. ಈ ದುಡ್ಡನ್ನು ಏನಾದರೂ ಕೊಡಬೇಕಂದ್ರೆ ಸರ್ಕಾರ ಸುಮಾರು 15,000 ಕೋಟಿಯಷ್ಟು ವೆಚ್ಚವನ್ನು ಮಾಡಬೇಕಾಗತ್ತೆ. ಹಣಕಾಸು ಇಲಾಖೆ ದುಡ್ಡನ್ನು ರಿಲೀಸ್ ಮಾಡಬೇಕಾಗತ್ತೆ. ಅದರ ಪೈಕಿ 7,500 ಕೋಟಿ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಆಗಿದ್ದು 24-25ನೇ ಕಂತಿನ ಹಣ ಜಮಾ ಆಗ್ತಾ ಇದೆ. ಸದ್ಯಕ್ಕೆ 24ನೇ ಕಂತಿನಲ್ಲಿ ಬೆಳಗಾವಿ, ಬೆಂಗಳೂರು ನಗರ, ಹಾಗೆ ಹಾಸನ, ಚಿತ್ರದುರ್ಗ, ಚಿಕ್ಕಮಗಳೂರು, ಕೊಡಗು ಆಗಿರಲಿ, ಅದೇ ರೀತಿಯಾಗಿ ಚಿತ್ರದುರ್ಗ ಆಗಿರಲಿ, ಮಂಗಳೂರು, ಚಿಕ್ಕಮಗಳೂರು, ಚಾಮರಾಜನಗರ, ತುಮಕೂರು, ಮಲೆನಾಡು ಸೈಡ್ ಇರತಕ್ಕಂತಹ ಪ್ರದೇಶಗಳಲ್ಲಿ ಕೂಡ ದುಡ್ಡು ಜಮಾ ಆಗ್ತಾ ಇದೆ. ಹೀಗೆ ಕೋಲಾರಕ್ಕೂ ಕೂಡ ದುಡ್ಡು ಬರ್ತಾ ಇದೆ, ಉಡುಪಿಗೂ ಕೂಡ ದುಡ್ಡು ಬರ್ತಾ ಇದೆ. ಹೀಗೆ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಆಲ್ರೆಡಿ ದುಡ್ಡು ಜಮಾ ಆಗಿದ್ದು ಸುಮಾರು 10 ಲಕ್ಷದವರೆಗೂ ಕೂಡ ದುಡ್ಡು ಅಂದರೆ 10 ಲಕ್ಷ ಮಹಿಳೆಯರಿಗಾದರೂ ದುಡ್ಡು ಜಮಾ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಅಧಿಕೃತ ಮಾಹಿತಿ ಸಿಗುತ್ತಾ ಇದೆ. ಇನ್ನು ಹಲವಾರು ಕೋಟಿಗಟ್ಟಲೆ ಫಲಾನುಭವಿಗಳು ಬಾಕಿ ಇದ್ದಾರೆ. ಯಾಕಂದರೆ 1,22,00,000 ಮಹಿಳೆಯರಿದ್ದೀರಿ. ಅದರಲ್ಲಿ ಸುಮಾರು 10 ಲಕ್ಷಕ್ಕಿಂತ ಹೆಚ್ಚಿನ ಒಂದು ದುಡ್ಡು ಜಮಾ ಆಗಿದೆ, ಮಹಿಳೆಯರಿಗೆ ದುಡ್ಡು ಜಮಾ ಆಗಿದೆ. ಹಾಗಾಗಿ ಇನ್ನು ಕೋಟಿಗಟ್ಟಲೆ ಫಲಾನುಭವಿಗಳು ಬಾಕಿ ಉಳಿದಿದ್ದಾರೆ. ಅವರೆಲ್ಲರ ಖಾತೆಗಳಿಗೂ ಕೂಡ ದುಡ್ಡು ಜಮಾ ಆಗಬೇಕಲ್ವಾ. ಹೀಗಾಗಿ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಮೊದಲು ಈ 3 ಕಂತುಗಳನ್ನು ಕ್ಲಿಯರ್ ಮಾಡಿ ತದನಂತರ ಮತ್ತೆ 3 ಕಂತುಗಳನ್ನು ನಾನು ಕ್ಲಿಯರ್ ಮಾಡ್ತೀನಿ. ಹೀಗಾಗಿ ಈ ಒಂದು ಅಪ್ಡೇಟನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ರು. ಇನ್ನು ಸ್ನೇಹಿತರೆ, ನಿಮ್ಮ ಬ್ಯಾಂಕ್ ಅಕೌಂಟ್ಗಳು ಡೀಟೇಲ್ಸ್ಗಳು ಸರಿಯಾಗಿದೆ ಅಲ್ವಾ ಅಂತ ನೋಡ್ಕೊಳ್ಳಿ. ಯಾಕಂದರೆ ದುಡ್ಡು ಬರ್ತದೆ, ಆದರೆ ನಿಮ್ಮ ಅಕೌಂಟ್ಗಳು ಚಾಲ್ತಿ ಇರಲಿಲ್ಲ ಅಂದರೆ ದುಡ್ಡು ಬರೋದಿಲ್ಲ. ಯಾಕಂದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಮಾಹಿತಿ ಪ್ರಕಾರ ಬಹಳಷ್ಟು ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು ಬ್ಯಾಂಕ್ ಅಕೌಂಟ್ಗಳನ್ನು ಚಾಲ್ತಿಯಲ್ಲಿ ಇಟ್ಟಿಲ್ವಂತೆ, ಅಂದರೆ ಟ್ರಾನ್ಸಾಕ್ಷನ್ ಮಾಡಿಸ್ತಾ ಇಲ್ವಂತೆ. ಈಗ ಸಿಟಿಯಲ್ಲಿ ಇರ್ತಕ್ಕಂಥವ್ರು ಎಂಥ ಒಂದು ಆಂಡ್ರಾಯ್ಡ್ ಫೋನನ್ನು ಯೂಸ್ ಮಾಡ್ತಿರ್ತಾರೆ, ಆನ್ಲೈನ್ ಪೇಮೆಂಟ್, ಈಗ ಗೂಗಲ್ ಪೇ, ಫೋನ್ಪೇ ಯೂಸ್ ಮಾಡ್ತಿರ್ತಾರೆ. ಹೀಗಾಗಿ ಅಕೌಂಟಲ್ಲಿ ಟ್ರಾನ್ಸಾಕ್ಷನ್ ಆಗ್ತಾ ಇರುತ್ತೆ ಮೇಲಿಂದ ಮೇಲಕ್ಕೆ. ಆದರೆ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರ ಹತ್ರ ಆ ಫೋನು ಇರೋದಿಲ್ಲ ಅಥವಾ ಬ್ಯಾಂಕ್ಗಳಿಗೆ ಬಂದು ಟ್ರಾನ್ಸಾಕ್ಷನ್ ಮಾಡಿಸ್ತಾ ಇರೋದಿಲ್ಲ, ಡೆಬಿಟು ಕ್ರೆಡಿಟು ಅಂತ. ಹೀಗಾಗಿ ಅವರ ಅಕೌಂಟ್ಗಳು ಚಾಲ್ತಿಯಲ್ಲಿ ಇರೋದಿಲ್ಲ. ಮೊದಲು ಅದನ್ನು ಯೂಸ್ ಮಾಡ್ಕೊಳ್ಬೇಕು ನೀವು ಕಂಟಿನ್ಯೂ ಆಗಿ, ಆಗ ಮಾತ್ರ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗುತ್ತೆ. ಬ್ಯಾಂಕಿಗೆ ಹೋಗಿ ಒಂದು ಸಾರಿ ಭೇಟಿ ಕೊಡಿ, ಅಕೌಂಟ್ ಚಾಲ್ತಿಯಲ್ಲಿದೆ ಅಲ್ಲ ನೋಡ್ಕೊಳ್ಳಿ. ಇದು ಸ್ವತಃ ಸರ್ಕಾರವೇ ತಿಳಿಸಿರ್ತಕ್ಕಂತಹ ಮಾಹಿತಿ. ಸೊ ನಾನು ಎಷ್ಟು ಮಾಹಿತಿಯನ್ನು ತಿಳಿಸಬೇಕಾಗಿತ್ತು ತಿಳಿಸಿದ್ದೀನಿ. ಇನ್ನೇನೇ ಕ್ವಶನ್ಸ್ ಇದ್ದರೂ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ, ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ.